ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ. ಇವಾಗ ಟೈಮ್ ಬಂದ್ಬಿಟ್ಟು 12:30 ಆಗಿದೆ. 1 ಗಂಟೆಗೆ ಹತ್ರ ಇದೆ. ಅವಾಗಲೇ ನೋಡಿರೋದು, ನೋಡಿಲ್ಲ. 12:30 ಆಗಿತ್ತು. ಇನ್ನೇನು 1 ಗಂಟೆಗೆ ಹತ್ರ ಇದೆ. ತಿಂಡಿಗೆ ಇವತ್ತು ಟೊಮೊಟೊ ಬಾತ್ ಮಾಡಿದ್ದೆ. ತಿಂಡಿ ಎಲ್ಲ ತಿಂದಾಯಿತು. ಆಲ್ಮೋಸ್ಟ್ ಮನೆ ಕೆಲಸನೂ ಎಲ್ಲ ಆಗಿದೆ. ಬೆಳಗ್ಗೆನೆ ಎಲ್ಲ ಕ್ಲೀನಿಂಗು ಪೂಜೆ ಎಲ್ಲ ಆಗಿದೆ. ಇವಾಗ ಏನೂ ಕೆಲಸ ಇಲ್ಲ. ಇವಾಗ ಬಂದ್ಬಿಟ್ಟು ಅಡುಗೆ ಮಾಡಬೇಕು. ಅಡುಗೆಗೆ ಬಂದ್ಬಿಟ್ಟು ಚಪಾತಿ ಮಾಡ್ತಾ ಇದ್ದೀನಿ. ಇನ್ನು ಹಿಟ್ಟು ಕಲಸಿಲ್ಲ. ಇವಾಗ ಕಲಸೋಣ ಅಂದ್ಕೊಂಡು ಬಂದೆ. ಹಾಗೆ ವ್ಲಾಗು ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿಲ್ಲ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಏನೂ ಪ್ಲ್ಯಾನಿಂಗ್ಸ್ ಇಲ್ಲ, ಜಸ್ಟು ರ್ಯಾಂಡಮಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಏನೇನು ಮಾಡ್ತೀನಿ ಅಂಥೇಳಿ ನಿಮಗೂ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಏನೇನು ಮಾಡ್ತಾ ಇರ್ತೀನಿ ಅಂಥೇಳಿ. ನನ್ನ ಹತ್ರ ಆಗಿದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಗುರುವಾರ ಆಗಿದ್ದರಿಂದ ಪೂಜೆನೂ ಎಲ್ಲ ಆಗಿದೆ. ನಂದು ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದಿದ್ದೀನಿ. ಇವತ್ತು ಹೇರ್ ವಾಶ್ ಮಾಡೋದಿತ್ತು, ಹಾಗಾಗಿ ಮಾಡಿದೆ. ಆಯಿತು. ಇವಾಗ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ನೋಡೋಣ ಏನೇನು ಮಾಡ್ತೀನಿ ಅಂಥೇಳಿ. ಸರಿನಾ? ಇವತ್ತು ಊಟಕ್ಕೆ ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿಗೆ ಪಲ್ಯನೂ ಇದೆ ಸ್ವಲ್ಪ, ಹಾಗಾಗಿ ನಿನ್ನೆ ರಾತ್ರಿ ಸ್ವಲ್ಪ ಪಲ್ಯ ಮಾಡಿರೋದು ಇತ್ತು. ಅದೇ ನಾನು ಇವಾಗ ಅಡ್ಜಸ್ಟ್ ಮಾಡಿಕೊಂಡು ತಿಂತಾ ಇರೋದು. ಸಾಂಬಾರು ಇದೆ. ನೋಡೋಣ, ನನ್ನ ಮಗಳು ಏನಾದರೂ ಮಾಡು ಅಂದರೆ ಮಾಡ್ತೀನಿ, ಇಲ್ಲಾಂದರೆ ಅದೇ ತಿಂತೀನಿ ಅಂದರೆ ಅದೇ ಕೊಡ್ತೀನಿ ಅಲ್ವಾ. ಇವಾಗ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮತ್ತು ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿನೂ ನಿಜವಾಗ್ಲೂ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹೇಳಿ. ನಾನು ಆಗಿದ್ದಷ್ಟು ಟ್ರೈ ಮಾಡ್ತೀನಿ. ಸರಿನಾ? ಬನ್ನಿ, ಇವಾಗ ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಆಮೇಲೆ ಶೇರ್ ಮಾಡ್ತೀನಿ. ಸರಿನಾ? ನೋಡೋಣ ಯಾವಾಗ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗುತ್ತೆ ಅವಾಗ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸದ್ಯಕ್ಕಂತೂ ಚಪಾತಿ ಹಿಟ್ಟು ಕಲಿಸ್ತೀನಿ ರೀ ಫ್ರೆಂಡ್ಸ್. ಇಲ್ಲಿ ಚಪಾತಿ ಹಿಟ್ಟು ಎಲ್ಲ ಕಲಿಸ್ದೆ. ಸ್ವಲ್ಪ ಜಾಸ್ತಿನೇ ಕಾಣ್ತಾ ಇದೆ ಅನ್ಕೋತೀನಿ. ಇಲ್ಲಿ ಜಾಸ್ತಿನೇ ಕಲಸಿಟ್ಟಿದ್ದೀನಿ. ಯಾಕಂದರೆ ರಾತ್ರಿಗೂ ನಮಗೆ ಚಪಾತಿನೇ ಮಾಡಿದ್ರೆ ಆಗುತ್ತೆ ಅಂಥೇಳಿ ಮುಚ್ಚಿಟ್ಬಿಡ್ತೀನಿ ರೀ. ಚಪಾತಿನೇ ಮಾಡೋಣ ಅಂದ್ಕೊಂಡು ಇದು ಮಾಡಿದ್ದೀನಿ. ಯಾಕಂದರೆ ನನ್ನ ಹಸ್ಬೆಂಡ್ ಇವತ್ತು ಹಾಸನಾಂಬ ದೇವಸ್ಥಾನಕ್ಕೆ ಹೋಗ್ತವ್ರೆ. ನಾನು ಹೋಗ್ತಾ ಇಲ್ಲ. ತುಂಬ ರಶ್ ಇರುತ್ತೆ. ನನ್ನ ಮಗಳಿಗೆ ಕರ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಅದಕ್ಕೇ ತುಂಬ ಜನ ಇರ್ತಾರೆ. ಹಾಗಾಗಿ ಅವರು ರಾತ್ರಿ ಊಟಕ್ಕೇನು ಇರೋದಿಲ್ಲ. ಹಾಗೆ ನನಗೆ ನನ್ನ ಮಗಳಿಗೆ ಇಬ್ಬರಿಗೆ ಅಂಥೇಳಿ ಇವಾಗಕ್ಕೂ ಆಗುತ್ತೆ, ರಾತ್ರಿಗೂ ಆಗುತ್ತೆ. ಬೆಳಿಗ್ಗೆ ಟೊಮೊಟೊ ಬಾತ್ ಮಾಡಿದ್ದೆ, ಸ್ವಲ್ಪ ಜಾಸ್ತಿ ಮಾಡೋಣ ಅಂದ್ಕೊಂಡೆ. ಆಮೇಲೆ ನಾನೇ ತಿನ್ನಬೇಕು, ಅವಳು ನನ್ನ ಮಗಳು ತಿನ್ನಲ್ಲ, ಹಾಗಾಗಿ ನಾನೇ ತಿನ್ನಬೇಕು ಅಂಥೇಳಿ ಬೇಡ ಅಂದ್ಕೊಂಡು ಸ್ವಲ್ಪನೇ ಮಾಡಿದ್ದೆ ಅಷ್ಟೇ. ಬೆಳಿಗ್ಗೆ ಒಂದೇ ಟೈಮ್ಗೆ ಇನ್ನೂ ಸ್ವಲ್ಪ ಇದೆ. ಅದು ನಾನು ಸ್ವಲ್ಪ ತಿಂದ್ಬಿಟ್ಟು ಒಂದು ಚಪಾತಿ ತಿಂದರೆ ನನಗೆ ಹೊಟ್ಟೆ ತುಂಬುತ್ತೆ. ಅವಳಿಗೆ ಚಪಾತಿ ತಿನ್ನಿಸ್ತೀನಿ. ಆಮೇಲೆ ರಾತ್ರಿಗೆ ಇಬ್ರಿಗೂ ಚಪಾತಿನೇ ಮಾಡಿದ್ರೆ ಆಗೋಗುತ್ತೆ. ಹಾಗಾಗಿ ಚಪಾತಿ ಇವಾಗ ಸ್ವಲ್ಪ ಹಿಟ್ಟೆಲ್ಲ ಕಲಿಸಿಟ್ಬಿಟ್ಟೆ. ಸಂಜೆ ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಇದೆ, ವಾಕಿಗೆಲ್ಲ ಹೋಗಬೇಕು. ಅವ್ಳು ನನ್ನ ಮಗಳಿಗೆ ಅಬಕ ಕ್ಲಾಸ್ ಇದೆ, ಅಲ್ಲೂ ಹೋಗಬೇಕು. ಒಂದು ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ, ಅದು ಮಾಡೋಕ್ಕೆ ಹೋಗಬೇಕು. ಹಾಗಾಗಿ ನೋಡೋಣ ಎಷ್ಟೆಷ್ಟು ಆಗುತ್ತೆ. ನಿಮ್ಗೂ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತೀನಿ. ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂಥೇಳಿ. ಇವಾಗ ಸದ್ಯಕ್ಕಂತೂ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ನೀವು ಯಾರ್ಯಾರು ಹಾಸನಾಂಬ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಇನ್ನೇ ಇದೆ, ದೀಪಾವಳಿ ಹಬ್ಬ ಆದಮೇಲೆ ಕ್ಲೋಸ್ ಮಾಡ್ತಾರೇನೋ, 24ಗೇನೋ ಕ್ಲೋಸ್ ಮಾಡ್ತಾರಂತೆ. ಹಾಗಾಗಿ ನನಗೂ ಅಂದರು. ನನಗೆ ನನ್ನ ಮಗಳನ್ನ ಇಟ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ, ಅದು ಜನ ಜಾಸ್ತಿ ಇರ್ತಾರೆ. ಹಾಗಾಗಿ ಬೇಡ ಅಂದ್ಕೊಂಡು ನಾನು ಹೋಗಲಿಲ್ಲ ಅಷ್ಟೇ. ಹೋಗ್ತಾ ಇಲ್ಲ, ನಾನು ಮನೇಲೇ ಇರ್ತೀನಿ. ಅದೇ ಒಂದು ರೀಸನು ಅಷ್ಟೇ. ಅದಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ. ಸರಿ, ಇವಾಗ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಬಿಟ್ಟು ಆಮೇಲಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೀರು ಕುಡಿಬೇಕು. 1 ಅವರಿಂದ ನೀರು ಕುಡಿಯೋಕ್ಕೆ ಇದು ಬಾಟ್ಲಲ್ಲಿ ತುಂಬ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ನೀರು ಅದು ಖಾಲಿ ಆಗೋಯ್ತು. ಕುಡಿಯೋಣ ಅಂದ್ಕೊಂಡು ಸುಮ್ಮನಾಗಿದ್ದೆ. ಇವಾಗ ತುಂಬ್ಕೊಂಡು ಹೋಗ್ತೀನಿ. ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ಆಮೇಲಿಂದ ನನ್ನ ಮಗಳಿಗೆ ಕರ್ಕೊಂಬಂದು ಆಮೇಲಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೀವೆಲ್ಲ ಊಟ ಮಾಡಿ ಅಷ್ಟೋ ತನಕ. ಸರಿನಾ? ನಾನು ಅಷ್ಟೊತ್ತು 3 ಗಂಟೆ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್, ಇವಾಗ ಸಂಜೆ ಆಗಿದೆ. ಈಗ ಟೈಮ್ ಬಂದುಬಿಟ್ಟು 4:15
5 ಗಂಟೆ ಆಗಿದೆ ಅಷ್ಟೇನೆ, ಇನ್ನು 5 ಗಂಟೆನೂ ಇಲ್ಲ. ಇವಾಗ ಊಟ ಎಲ್ಲ ಆಯಿತು. ಊಟ ಎಲ್ಲ ಮಾಡಿ ಇವಾಗ ಬನ್ನಿ ಸ್ವಲ್ಪ ಅಂದರೆ ನಮ್ಮ ಮನೆ ಹತ್ರನೇ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನೋಡಿದ್ದೆ, ಒಂದು ಸೇಲ್ ಹಾಕೋರೆ. ಹಾಗಾಗಿ ನೋಡ್ಕೊಂಡು ಬರೋಣ ಅಂತೇಳಿ ಅಲ್ಲಿ ನಾನು ಎಷ್ಟೋ ಸಲ ಶಾಪಿಂಗ್ ಮಾಡಿದ್ನಾ. ಇವಾಗ ನೋಡೋಣ ಹೇಗಿದೆ ಏನು ಅಂತೇಳಿ ಅಲ್ಲಿ ಶಾಪಿಂಗ್ ಮಾಡ್ತಾ ಇರ್ತೀನಿ, ತುಂಬ ಶಾಪಿಂಗ್ ಮಾಡಿದ್ದೀನಿ. ಆದರೆ ಇವಾಗ ನೋಡೋಣ, ನೋಡ್ಕೊಂಡು ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ವಾಕ್ ಮಾಡೋಕ್ಕೆ ಹೋಗ್ಬೇಕಲ್ವಾ, ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಒಂದು 5:30 ಮಟ್ಟ, ಆಮೇಲೆ ನನ್ನ ಮಗಳಿಗೆ ಅಬಕ್ಕ ಕ್ಲಾಸ್ ಇದೆ, ಅಬಕ್ಕ ಕ್ಲಾಸಿಗೆ ಹೋಗಿ ಬಿಟ್ಬಿಟ್ಟು ಆಮೇಲೆ ಬರ್ತೀನಿ. ಅದಕ್ಕೆ ಬ್ಯಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಅವಳಿಗೆ ಅಬಕ್ಕ ಕ್ಲಾಸಿಗೆ ಬಿಟ್ಬಿಟ್ಟು ಬಂದರೆ ಆಮೇಲೆ ನಾನು ಹೋಗಿ ಅಲ್ಲಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ತುಂಬ ಜನ ಇರ್ತಾರೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ ಎಷ್ಟು ಜನಕ್ಕೆ ಗೊತ್ತಿರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನನಗೆ. ಹಾಗಾಗಿ ನಾನು ಹೋಗೋಣ ಅಂದ್ಕೊಂಡಿದ್ದೀನಿ. ಬಂದುಬಿಟ್ಟು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಹೋಗೋಣ ಬನ್ನಿ. ಇವಾಗ ಚಿನ್ನು ಆಯಿತಾ, ರೆಡಿ ಆಗ್ತವಳೆ. ಹಾಗಾಗಿ ಬನ್ನಿ, ಇವಾಗ ಹಾಲು ಕರ್ಸಕ್ಕೆ ಇಟ್ಟಿದ್ದೀನಿ, ಹಾಲು ಕೊಟ್ಟಿದ್ದೀನಿ ಅವಳಿಗೆ. ಒಂದು ಸ್ವಲ್ಪ ಇತ್ತು, ಅದು ಹಾಲು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಬನ್ನಿ ಇವಾಗ ಹೋಗೋಣ ಬನ್ನಿ. ಹೋಗೋಣ ಬನ್ನಿ, ಹೇಗೆ ಇರುತ್ತೆ ಅಂಥೇಳಿ ನಿಮ್ಮ ಜೊತೆ ನೀವು ಅಲ್ಲಿ ಅಂಗಡಿಗೆ ಹೋದ್ಮೇಲೆ, ಅಂದರೆ ಮಾಲಿಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಆಗಿದ್ದಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಎಲ್ಲಿದೆ ಅಂತೇಳಿನೂ ಹೇಳ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ಹೋಗ್ಬೋದು, ಸರಿನಾ? ಬನ್ನಿ ಇವಾಗ ಬೇಗ ತಡ ಮಾಡೋದು ಬೇಡ, ಹೋಗ್ಬಿಟ್ಟು ಬರೋಣ. ಫ್ರೆಂಡ್ಸ್, ಇವಾಗ ನಾನಿದು ಮಾಲಿಗೆ ಬಂದಾಯಿತು. ಇದು ಮಾಲ್ ಅಂದರೆ ಒಂದು ಶಾಪ್ ಥರನೂ ಇದೆ, ದೊಡ್ಡ ಮಾಲ್ ಥರನೂ ಇದೆ, ಎರಡು ಅನ್ಕೊಳ್ಳಿ. ಇದು ಫಸ್ಟಿಗೆ ಬಂದುಬಿಟ್ಟು ನಾನು ಅಡ್ರೆಸ್ ಹೇಳ್ಬಿಡ್ತೀನಿ. ಇದು ಸುಂಕದಕಟ್ಟೆ ಮೇನ್ ರೋಡಲ್ಲಿರುವಂತಹ ರಾ ಕಲೆಕ್ಷನ್, RAW ರಾ ಕಲೆಕ್ಷನ್. ಇದು ನೀವು ಬಸ್ ಸ್ಟಾಪ್ ಅಪೋಸಿಟೇ ಇದೆ. ಲೆಫ್ಟಿಗೆ ಬಂದ್ರೂ ಲೆಫ್ಟಿಗೆ ಇದೆ, ರೈಟಿಗೆ ಬಂದರೆ ಲೆಫ್ಟಿಗೆ ಬರಬೇಕು. 2 ಬಸ್ ಸ್ಟಾಪ್ ಇದೆ ಅಲ್ಲಿ. ಈ ಸರೌಂಡಿಂಗ್ ಇದ್ದವ್ರಿಗೆ ಗೊತ್ತೇ ಇರುತ್ತೆ. ನೀವು ಬಸ್ ಸ್ಟಾಪ್ ಹತ್ರ ಕೇಳಿದ್ರೆ ಎಲ್ಲ ಹೇಳ್ತಾರೆ ಎಲ್ಲಿದೆ ಅಂಥೇಳಿ. ಮೇನ್ ರೋಡ್ ಹತ್ರನೇ ಇದೆ ಇದು ರಾ ಕಲೆಕ್ಷನ್ ಅಂಥೇಳಿ. 100 ರೂಪೀಸು ಆಫರ್ ಹಾಕೋರೆ. ಸ್ಲಿಪ್ಪರು ಮತ್ತು ಬಟ್ಟೆಗಳೆಲ್ಲ ಆಫರ್ ಹಾಕೋರೆ. ಎಲ್ಲ ಬಟ್ಟೆ ಇಲ್ಲ, ಅದು ಕನ್ಫ್ಯೂಸ್ ಮಾಡಿಕೊಂಡು ಹೋಗಬೇಡಿ. ಯಾವುದಾದ್ರೂ ಒಂದು ಅದೇ ಶಾರ್ಟ್ಸು, ಆಮೇಲೆ ಕಾಟನ್ ಟಾಪ್ಸು, ಕಾಟನ್ ಟೀ ಶರ್ಟ್ಸು ಅವೆಲ್ಲ ಮಾತ್ರ 100 ರೂಪೀಸು. ಸ್ಲಿಪ್ಪರು 100 ರೂಪೀಸ್ ಅಂತ ಹೇಳಿದ್ರು. ಗೊತ್ತಿಲ್ಲ ನನಗೆ, ಸ್ಲಿಪ್ಪರ್ಸು ನಾನು ಇಲ್ಲ, ನಂಗೆ ನಿಜವಾಗ್ಲೂ ಗೊತ್ತಿದ್ದಿದ್ದು ಮಾತ್ರ ಹೇಳ್ತಾ ಇದ್ದೀನಿ. ಇದೆಲ್ಲ ಒಂದು ಮೇಲೆ ರೇಟ್ ಹಾಕಿದ್ದಾರೆ 150 200 ಅಂಥೇಳಿ. ನೀವು ತೊಗೊಂಡೋಗಿ ಬಿಲ್ಲಿಂಗ್ಗೆ ನೋಡಬೇಕು, ಬಿಲ್ಲೆಲ್ಲ ಹಾಕಿರ್ತೀವಲ್ವ ಅಲ್ಲಿ ನೋಡಬೇಕು ಅಷ್ಟೇ. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಬೇಡ, ಹುಡುಕಬೇಕು ಅಷ್ಟೇ. ಮುಂದೆ ತೋರಿಸ್ತೀನಿ ಆ ಥರ ಗುಡ್ಡೆ ಹಾಕಿ ಇಟ್ಟಿರ್ತಾರೆ ಅಂಥೇಳಿ. ಅಂದರೆ ಅವ್ರದ್ದೇನು ಪ್ರಾಬ್ಲಮ್ಸ್ ಇಲ್ಲ, ಜನ ಎಲ್ಲ ತೊಗೋತಾರೆ. ಆಮೇಲೆ ಸೈಜ್ ಆಗಿಲ್ಲ ಅಂದರೆ ಕೆಳಗಡೆ ಬೀಳಿಸ್ಬಿಟ್ಟವ್ರು ಅಷ್ಟೇ. ಇದೆಲ್ಲ ಜೀನ್ಸ್ ಪ್ಯಾಂಟ್ಸು, ಶಾರ್ಟ್ಸು ಇವು ನೀವು ಇದರಲ್ಲಿ ಹುಡುಕ್ಬಿಟ್ಟು ತೊಗೋಬೇಕು. ನಿಮ್ಮ ಸೈಜು ನೋಡಿಕೊಂಡು ತೊಗೊಳ್ಳಿ. ಕ್ವಾಲಿಟಿ ವೈಸು ಸೂಪರು, ಯಾವುದು ಡ್ಯಾಮೇಜು ಅವೆಲ್ಲ ಇಲ್ಲ. ಬಟ್ಟೆಗಳು ಚೆನ್ನಾಗಿರೋದೆ, ಯೂಸ್ ಆ್ಯಂಡ್ ಥ್ರೋ ಅಲ್ಲ, ಚೆನ್ನಾಗಿರೋದೆ, ಫ್ರೆಶ್ ಆಗಿರೋದೇ ಬಟ್ಟೆಗಳಿತ್ತು. ಅದೇ ನೀವು ಹುಡುಕಿ ತೊಗೋಬೇಕು. ನಿಮ್ಗೆ ಯಾವುದಾದ್ರು ಸೆಲೆಕ್ಷನ್ ಆಗುತ್ತೋ ಆ ಥರ. ಈ ಥರ ಇಷ್ಟಪಡೋರಿಗೆ ಈ ಥರ ಹಾಕೋಬೋದು. ಡೈಲಿ ವೇರಿಗೆ ಬೇಕು ಅಂದರೆ ತೊಗೋಬೋದು. ಇದೆಲ್ಲ 100 ರೂಪೀಸು. ಇವೆಲ್ಲ ಹಿಂಗೆ ನೇತಾಕಿದ್ದಾರಲ್ವ, ಇದೆಲ್ಲ 100 ರೂಪೀಸು. ಜೀನ್ಸ್ ಎಲ್ಲ 400 300 ಆ ಥರ ಎಲ್ಲ ಹಾಕೋರೆ. ಆಮೇಲೆ ಶಾರ್ಟ್ಸು 100 ರೂಪೀಸು, ಟೀ ಶರ್ಟ್ಸು 100 ರೂಪೀಸು. ಅದು ನೋಡೋಕ್ಕೆ ಒಂಥರ ಟೀ ಶರ್ಟು ಸ್ಲೀವ್ಲೆಸ್ ಇದ್ದರೆ ಮಾತ್ರ 100 ರೂಪೀಸು. ಆ ಥರದ್ದೆಲ್ಲ ಇತ್ತು. ಇದೆಲ್ಲ 100 ರೂಪೀಸು. ಪ್ಯಾಂಟ್ ಎನಿ ಪ್ಯಾಂಟ್, ಕಾಟನ್ ಪ್ಯಾಂಟ್ ತೊಗೊಂಡ್ರೆ 100 ರೂಪೀಸು. ಈ ಟಾಪ್ ಐತಲ್ವ, ಇದು ಟಾಪ್ 100 ರೂಪೀಸು. ಲಾಂಗ್ ಆಗೈತೆ, ಇದು 100 ರೂಪೀಸು. ಇಷ್ಟಿತ್ತು, 100 ನಿಮ್ಗೆ ಇಷ್ಟ ಇದ್ದರೆ ತಗೊಳ್ಳಿ, ಸರಿನಾ? ಇವಾಗ ನನ್ನ ಏನು ಶಾಪಿಂಗ್ ಮಾಡಿದ್ದೀನಿ ಅಂಥೇಳಿ ಮನೆಗೆ ಹೋಗಿ ತೋರಿಸ್ತೀನಿ. ನಿಜವಾಗ್ಲೂ ನನಗಿಲ್ಲೇನೂ ಇಷ್ಟ ಆಗಿಲ್ಲ. ನಾನು ಅಷ್ಟೊಂದು ಇಷ್ಟಪಟ್ಟು ಏನೂ ತೊಗೊಂಡಿಲ್ಲ. ನನಗೆ ಅಲ್ಲಿ ಹುಡ್ಕೋಕ್ಕೂ ಆಗಿಲ್ಲ, ಅದಕ್ಕೆ ತೊಗೊಂಡಿಲ್ಲ. ಇದು ನನ್ನ ಮಗಳು ಬಂದುಬಿಟ್ಟು ವೀಡಿಯೋ ಮಾಡೋದ್ರಿಂದ ಅವಳಿಗೆ ಯಾವ್ದು ಇಷ್ಟ ಆಗ್ತಾಯಿತ್ತೋ ಅದೆಲ್ಲ ಮಾಡಿದ್ಲು. ಇವಳು ಬಂದುಬಿಟ್ಟು ನನ್ನ ಫ್ರೆಂಡ್ ಮಗಳು, ನನ್ನ ಫ್ರೆಂಡು ನಾನು ಅವರು ಹೋಗಿದ್ದರಿಂದ ಅವಳು ಆಟ ಆಡ್ತಾಯಿದ್ಲು. ಹಾಗಾಗಿ ನನ್ನ ಮಗಳು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡವಳೆ. ಅವಳು ಇಷ್ಟ ಏನಕ್ಕೆ ಡಿಲೀಟ್ ಮಾಡಬೇಕು ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ.
ಇಷ್ಟ ಆಗಿತ್ತು ನಮ್ಮ ಶಾಪಿಂಗ್ ವ್ಲಾಗ್. ನಿಜ ಹೇಳಬೇಕಂದ್ರೆ ಶಾಪಿಂಗು ಜಾಸ್ತಿ ಮಾಡಬೇಕು ಅಂತ ಇದೆ. ನೋಡೋಣ ಏನೇನು ಶಾಪಿಂಗ್ ಮಾಡ್ತೀನಿ ಅಂತೇಳಿ. ಏನೂ ಶಾಪ್ ಮಾಡಿಲ್ಲ. ಏನೇನು ಇಷ್ಟೇ ತೊಗೊಂಡಿರೋದು. ಏನು ತೊಗೊಂಡಿದ್ದೀನಿ ಅಂಥೇಳಿ ಮನೆಗೆ ಹೋಗ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಶಾಪಿಂಗ್ ಮಾಡಿರೋದು ಶೇರ್ ಮಾಡ್ತೀನಿ. ಹಾಗೆ ಒಂದು ರೆಸಿಪಿನೂ ರಾತ್ರಿ ಏನು ಅಡುಗೆ ಮಾಡ್ತೀನಿ ಅಂಥೇಳಿ ಅದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೆ. ಅದು ಈ ವ್ಲಾಗ್ ತುಂಬ ಲೆಂತಿ ಆಗೋದ್ರಿಂದ ಅದೇನು ರೆಸಿಪೀಸ್ ಏನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ರೆಸಿಪಿ ಮತ್ತು ಅದೇನು ರೆಸಿಪಿ ಅಂಥೇಳಿ ಶೇರ್ ಮಾಡ್ತೀನಿ, ಸರಿನಾ? ಇದು ಇವಾಗ ಎಲ್ಲ ತೊಗೊಂಡು ಇವಾಗ ಮನೆಗೆ ಹೋಗೋಣ. ಕಿಡ್ಸ್ ಸೆಕ್ಷನಲ್ಲಿ ಏನು ಬಟ್ಟೆ ಹಾಕಿರ್ಕಿಲ್ಲ, ಎಲ್ಲ ಖಾಲಿ ಆಗೋಗಿತ್ತು. ಇದು ಬಂದುಬಿಟ್ಟು ಈ ಥರ ಗುಡ್ಡೆ ಹಾಕಿರ್ತಾರೆ, ನೀವು ತೊಗೋಬೇಕು. ಬನ್ನಿ ಮನೆಗೆ ಹೋಗೋಣ. ನೋಡಿದ್ರಲ್ಲ, ಇವಾಗ ಬಂದೆ. ತುಂಬ ಜನ ಇದ್ದರು. ಯಪ್ಪ ಸಾಕಾಗೋಗಿತ್ತು ನನಗಂತೂ. ಮನೆಗೆ ಹೋಗಿದ್ರೆ ಸಾಕಪ್ಪ ಅನ್ನಿಸ್ತಾ ಇತ್ತು. ನಾನು ಹೋಗಿರೋದು ಎಷ್ಟು ಗೊತ್ತಾ, ಇಲ್ಲಿಂದ ಬೇಗ ಹೋಗ್ಬಿಟ್ಟು ವಾಕ್ ಮಾಡೋಕ್ಕೆ ಹೋಗಿಲ್ಲ, ಡೈರೆಕ್ಟ್ ಅಲ್ಲೇ ಹೋದ್ವಿ ಬೇಗ ಬರೋಣ ಅಂದ್ಕೊಂಡು. ಎಷ್ಟು ತುಂಬ ಅಂದರೆ ತುಂಬ ಜನ ಇದ್ದರು. ನಾನು ನಿಮ್ಮ ಜೊತೆ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿದ್ದೀನಿ. ಅದರಲ್ಲಿ ಶಕೆ ಬೇರೆ ಎಷ್ಟು ಜನ ಕುಡಿತಾರಲ್ವ, ಅದರಲ್ಲಿ ಶಕೆ ಕಿತ್ಕೊಂಡು ಬರ್ತಾಯಿತ್ತು. ಹಾಗಾಗಿ ನನ್ನ ಮಗಳು ಕರ್ಕೊಂಡೋಗಿ ಎಲ್ಲ ನೋಡಿಬಿಟ್ಟು ಕಿಡ್ಸ್ ಸೆಕ್ಷನಲ್ಲಂತೂ ಬಟ್ಟೆಗಳೇ ಇಲ್ಲ, ಎಲ್ಲನೂ ಖಾಲಿ ಆಗಿಬಿಟ್ಟೈತೆ. ಅಂದರೆ ನನ್ನ ಫ್ರೆಂಡ್ ಇದ್ದಾರೆ, ಅವರು ಹೇಳಿದರು ಹೋಗೋಣ ಬಾ ಅಂತೇಳಿ ಬೆಳಗ್ಗೆನೇ ಹೇಳಿದರು. ನಾನು ಬೆಳಗ್ಗೆ ಒಂದು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ, ಹಾಗಾಗಿ ನನ್ನ ಮಗಳನ್ನೂ ಕರ್ಕೊಂಡೋದ್ರೆ ಚೆನ್ನಾಗಿರುತ್ತಲ್ವ ಅಂಥೇಳಿ ನನ್ನ ಮಗಳು ಕರ್ಕೊಂಬರ್ತೀನಿ ಸ್ಕೂಲಿಂದ ಹೋದ್ಮೇಲೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡೋದನ್ನ. ಅದಿದ್ದು ವೇಸ್ಟ್ ಆಗೋಯಿತು. ತುಂಬ ಅಂದರೆ ತುಂಬ ಜನ ಇದ್ದರು. ಎಲ್ಲ ಸೇಲು ಆಗಿತ್ತು. ನಮ್ಮ ಹಸ್ಬೆಂಡ್ ಹೇಳಿದ್ರು ಅದು 100 ರೂಪೀಸ್ ಅಂತಾರೆ, 100 ರೂಪೀಸ್ ಯಾವುದೂ ಇರಲ್ಲ ಅಂತ ಹೇಳಿದ್ರು. ಬರೀ ಯಾವುದಾದ್ರೂ ಅಂದರೆ ಒಂಥರ ಶಾರ್ಟ್ಸ್ ಹಾಕ್ಕೊಳ್ಳೋದಿದ್ರೆ ಆ ಥರ ಶಾರ್ಟ್ಸ್ 100 ರೂಪೀಸು. ಆಮೇಲೆ ಯಾಕೋ ಒಂಥರ ಆಮೇಲೆ ಇದು ಏನಪ್ಪ ಕಾಟನ್ ಥರ ಬಟ್ಟೆ ಇರ್ತಾವಲ್ವ, ಆ ಥರದ್ದೆಲ್ಲ ಟಾಪ್ಗಳು, ಆ ಥರ ಎಲ್ಲ 100 ರೂಪೀಸು. ಅಂದರೆ ಯಾವ ಥರ ಅಂದರೆ ಒಂಥರ ಲೋಕಲ್ ಥರ ಇರ್ತಾವಲ್ಲ, ಲೋಕಲ್ ಅಂದರೆ ಫುಟ್ಪಾತ್ ಮೇಲೆ ಮಾರ್ತಾ ಇರ್ತಾರಲ್ವ, ಅದೇ ಅವ್ರು ಮಾರೋದು ಅವ್ರು ಚೆನ್ನಾಗಿರುತ್ತೆ. ಇಲ್ಲಿ ಚೆನ್ನಾಗೇ ಇದಕ್ಕೆಲ್ಲ ನನಗೆ ಚೂರು ಇಷ್ಟ ಆಗಿಲ್ಲ 100 ರೂಪೀಸ್ದು. ನಾನು ಎಲ್ಲ 100 ರೂಪೀಸ್ ಅಂದ್ಕೊಂಡು ಹೋಗಿದ್ದು, 100 ರೂಪೀಸ್ ಅಂಥೇಳಿ 100 ರೂಪೀಸ್ ಅಂದ್ಕೊಂಡು ಹೋಗಿದ್ದ. ನನ್ನ ಹಸ್ಬೆಂಡ್ ಅಂದರು 100 ರೂಪೀಸ್ ಇರಲ್ಲ, ಬೇಡ ಹೋಗಬೇಡ ಅಂತ ಹೇಳಿದ್ರು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀಯ ಮಗು ಕರ್ಕೊಂಡೋಗಿ ಅಂತ ಹೇಳಿ. ನಾನು ನೋಡಬೇಕು, ಇಲ್ಲೇ ಹತ್ರ ಇತ್ತು ಅಂಥೇಳಿ ನೋಡೋಣ ಅಂದ್ಕೊಂಡು ಹೋಗಿದ್ದು. ಅದು ಎಲ್ಲಿರೋದು ಅಂತೆಲ್ಲ ಹೇಳಿದ್ದೀನಿ ನಿಮಗೆ. ಅದು ಬೇಕಾದರೆ ನಿಮ್ಗೆ ಇಷ್ಟ ಆಗಿದ್ದರೆ 27 ಮಟನೂ ಆಫರ್ಸ್ ಇದೆ. ಇವಾಗಂತೂ ಫುಲ್ ಖಾಲಿಯಾಗಿದೆ. ಇನ್ನೊಂದು 2 ಡೇಸಿಂದ ಮತ್ತೆ ಹಾಕ್ಬೋದು ಅನ್ಕೋತೀನಿ ಸೇಲು. ಇವಾಗ 3/4% ಕಿಡ್ಸದಂತೂ ಒಂಚೂರು ಇಲ್ಲ, ಕಿಡ್ಸದು ಫುಲ್ಲು ಖಾಲಿಯಾಗಿದೆ. ಕಿಡ್ಸ್ ಸೆಕ್ಷನಲ್ಲಿ ಏನೂ ಇಲ್ಲ. ನಾನು ನಿಜ ಹೇಳ್ಬೇಕಂದ್ರೆ ನನ್ನ ಮಗಳಿಗೆ ತರಕತ್ತೆ ಹೋಗಿರೋದು, ಅಲ್ಲಿ ಏನೂ ಇಲ್ಲ. ನನ್ನ ಫ್ರೆಂಡ್ಸ್ ತೊಗೊಂಡ್ರು, ಅವರು ಶಾರ್ಟ್ಸ್ ಎಲ್ಲ ವೇರ್ ಮಾಡೋದ್ರಿಂದ ಶಾರ್ಟ್ಸ್ ಎಲ್ಲ ತೊಗೊಂಡ್ರು. ಅವರು ಒಂದು 4-5 ಶಾರ್ಟ್ಸ್ ಅದು 100 ರೂಪೀಸು. ಆಮೇಲೆ ಅವರು ಮತ್ತೆ 300 400 ಆ ಥರಲ್ಲೇ ಡ್ರೆಸ್ ತೊಗೊಂಡ್ರು. ನಾನು ಒಂದೇ ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ದೀನಿ, ಏನಂತೆ ತೋರಿಸ್ತೀನಿ ರೀ ನಿಮಗೆ. ಇದೇ ನಾನು 100 ರೂಪೀಸ್ ಅಂದ್ಕೊಂಡೆ ತೊಗೊಂಡಿಲ್ಲ. ಇದು ನಾನೆಲ್ಲ ಕೊಟ್ಟಿರೋದು 400 ರೂಪೀಸ್. ಮಾಮೂಲಿ ಜೀನ್ಸ್ ಪ್ಯಾಂಟೇನು ಏನೂ ಇಲ್ಲ ಇದಕ್ಕೆ. ಅಂದರೆ ಹೊಸದೊಂದು ಟಾಪ್ ತೊಗೊಂಡಿದ್ದೆ ನಾನು ಡಿಸೆಂಟಾಗಿ ಇವಾಗ. ಅದಕ್ಕೆ ಅದ್ರ ಮೇಲೆ ಈ ಕಲರ್ ನನ್ನ ಹತ್ರ ಈ ಕಲರ್ ಅಲ್ಲ, ಒಂಚೂರು ಲೈಟಾಗಿತ್ತು ಇದೆ, ಆದ್ರೂ ಈ ಥರದ್ದು ತೊಗೊಂಡೆ. ನೋಡೋಣ ಅಂದ್ಕೊಂಡು ಈ ಥರದ್ದು ಒಂದು ಜೀನ್ಸ್ ತೊಗೊಂಡಿದ್ದೀನಿ. ಒಂದೇ ಒಂದು ತೊಗೊಳಕ್ಕೆ ಹೋಗಿದೆ ಇಷ್ಟೋ ತನಕ. ನೋಡೋಣ ಅಂತೆ ಕಲೆಕ್ಷನ್ ನೋಡೋಣ ಅಂದ್ಕೊಂಡೇ ತೊಗೊಂಡಿರೋದು, ಇನ್ನೂ ವೇರ್ ಮಾಡಿ ನೋಡಿಲ್ಲ. ಅಲ್ಲಿ ಇದೇ ಟ್ರೈಲರಿಂಗ್ ರೂಮ್ ಇದೆ, ನಾನೇನು ಹಾಕ್ಕೊಂಡು ನೋಡಿಲ್ಲ. ಮನೆಗೆ ಹೋಗಿ ನೋಡ್ರೆ ಆಗುತ್ತೆ ಅಂಥೇಳಿ ಸುಮ್ಮನಾಗಿದೆ. ಇದು ಉದ್ದ ಆದರೆ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತೀನಿ ಅಷ್ಟೇ. ಮೇ ಬಿ ಆಗ್ಬೋದು ಅಂದ್ಕೊಂಡಿದ್ದೀನಿ, ಹಾಗಾಗಿ ತೊಗೊಂಡಿದ್ದೀನಿ. ಇದೊಂದೇ ಒಂದು ಶಾಪಿಂಗ್ ಆಗಿದೆ ನನಗೆ. ನೋಡೋಣ ಯಾವಾಗಾದರೂ ಶಾಪ್ ಮಾಡೋವಾಗ ಅದು ಹೇಗಿದೆ ಅಂಥೇಳಿ ನಿಮ್ಮ ಜೊತೆನೂ ನಾನು ಆಗಿದ್ದಷ್ಟು ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ಅಂದರೆ ಬರುವಂಥ ವ್ಲಾಗಲ್ಲಿ ಶಾಪಿಂಗ್ ಮಾಡೋಕ್ಕೆ ಹೋಗ್ತೀನಲ್ವಾ, ಅದು ಇವಾಗ ನೋಡ್ಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್ ಶಾಪಿಂಗ್ ಯಾವಾಗಾದ್ರೂ ಮಾಡೋಕ್ಕೆ ಹೋಗ್ತಾ ಇರ್ತೀನಿ. ಹಾಗಾಗಿ ಆವಾಗ ತೋರಿಸ್ತೀನಿ. ಇದೊಂದು ಶಾಪಿಂಗ್ ಮಾಡೋಕ್ಕೆ ಇವಾಗ 6:30 ಆಗಿದೆ. ನಾನು ಹೋಗಿರೋದು
5:30 1.5 ಅವರ್ 2 ಅವರ್ ಇದೊಂದು ಶಾಪ್ ಮಾಡೋಕ್ಕೆ ಹೋಗಿದ್ದೀನಿ. ಇಲ್ಲ ನನ್ನ ಫ್ರೆಂಡ್ ತೊಗೊಂಡ್ರು, ಅವ್ರು ತುಂಬ ತೊಗೊಂಡವ್ರೆ. ಅಂದರೆ ನಾನೇನು ಬ್ಲಾಗಲ್ಲಿ ತೋರಿಸೋದಿಲ್ಲ. ಅವ್ರ ಮನೆಗೆ ಹೋದ್ರು, ನಮ್ಮ ಮನೆ ಹತ್ರನೇ ಇರೋದ್ರಿಂದ ಅದೇನು ತೋರಿಸಿಲ್ಲ. ತೋರಿಸ್ತಾ ಇದ್ದೀನಿ ಅಂದರೆ ಮೋಸ ಹೋಗಬೇಡಿ, ಸುಮ್ಮನೆ ವೇಸ್ಟ್ ಅಲ್ವಾ, ಟೈಮೆಲ್ಲ ವೇಸ್ಟು. ಆಮೇಲೆ ನೋಡಬೇಕಾಗಿದ್ರೆ ಹೋಗಿ ನಿಮ್ಗೆ ಇಷ್ಟ ಇದ್ದರೆ ನಾನು ನೋಡಿಕೊಂಡು ಹುಡುಕ್ಬೋದು, ತುಂಬ ಹುಡುಕ್ಬೇಕು. ಹುಡುಕೋದಿದ್ರೆ ನಿಮಗೆ ಪೇಷನ್ಸ್ ಆಗಿದ್ದರೆ ಅಲ್ಲಿ ತೋರಿಸಿದ್ದೀನಿ ನೋಡಿ ನಿಮ್ಗೆ ಬ್ಲಾಗಲ್ಲಿ ಒಂಥರ ಗುಡ್ಡೆ ಹಾಕಿರ್ತಾರಲ್ವ, ಅಲ್ಲಿ ಹೋಗ್ಬಿಟ್ಟು ಹುಡುಕ್ಬಿಟ್ಟು ತೊಗೋಬೋದು. ನಿಮಗೆ ಪೇಷನ್ಸ್ ಅಷ್ಟಿದ್ದರೆ, ಇಲ್ಲ ನಾನು ತೊಗೋತೀನಿ ಅಂದರೆ 100 ರೂಪೀಸ್ ಅಲ್ಲೆಲ್ಲ ಹಾಕಿದ್ದಾರೆ, ಅಲ್ಲಿ ನೋಡಿಕೊಂಡು ತೊಗೋಬೋದು ಅಷ್ಟೇ. ಇಲ್ಲಿ ತುಂಬ ಜನ ಇದ್ದರು, ಎಲ್ಲೆಲ್ಲೋ ಬರ್ತಾಯಿದ್ರು. ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ದಾರೆ ಅಂಥೇಳಿ ತುಂಬ ಜನ ಬಂದು ನೋಡ್ಕೋತಾ ಇದ್ರು. ಇದಾಗಿತ್ತು ನನ್ನ ಶಾಪಿಂಗ್ ಬ್ಲಾಗ್. ಈ ಥರ ಆಗಿತ್ತು. ಶಾಪ್ ಮಾಡೋಕ್ಕೆ ಹೋಗಿ ಏನೇನೋ, ನಿಜ ನನ್ನ ಮಗಳಿಗೆ ಶಾಪ್ ಮಾಡೋಕ್ಕೆ ಹೋಗಿದ್ದ ಇದೇನೇನೋ ಆಗೋಯ್ತು. ಪಾಪ ಅವಳಿಗೆ ಗೊತ್ತಿಲ್ಲ ನಾನು ತೊಗೊಂಬಂದಿದ್ದೀನಿ ಅಂದ್ಕೊಂಡಿರ್ತಾಳೆ. ಬೇರೆ ಕಡೆ ಎಲ್ಲಾದರೂ ಹೋಗಿ ತೊಗೊಂಬರ್ತೀನಿ. ಟಾಪ್ ಬೇಕಾಗಿತ್ತು ಅವಳಿಗೆ, ಹಾಗಾಗಿ ಯಾವಾಗಾದರೂ ಹೋಗಿ ಶಾಪ್ ಮಾಡ್ಕೊಂಬರ್ತೀನಿ. ಇದೊಂದು ಜೀನ್ಸ್ ಪ್ಯಾಂಟ್ ತರಕ್ಕೆ ಹೋಗಿದೆ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ, ಕೊಡ್ಬೋದು 400 ರೂಪೀಸು. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ವೇರ್ ಮಾಡ್ಕೊಂಡು ನೋಡ್ಬೇಕು ಇವಾಗ, ಚೆನ್ನಾಗಿದೆ. ಇದನ್ನು ತೊಗೊಂಡಿರೋದು ಆಯಿತು. ಇವಾಗ ಇನ್ನು ಫೇಸ್ ವಾಶ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ಡ್ರೆಸ್ಸೆಲ್ಲ ಚೇಂಜ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡಿ ಮತ್ತು ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸರಿನಾ? ಇವಾಗ ಏನೂ ಇಲ್ಲ, ಆವಾಗಲೇ ಇನ್ನೇನು 6:30 ಆಗಿದೆ ಅಷ್ಟೇ. ಇನ್ನು ನನ್ನ ಹಸ್ಬೆಂಡಿನ ಬರೋದು ಲೇಟಾ. ಬೆಳಿಗ್ಗೆ ಹೇಳಿದ್ದೀನಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂಥೇಳಿ, ನಾಳೆ ಬೆಳಿಗ್ಗೆನೇ ಬರೋದು. ಹಾಗಾಗಿ ನಾನು ನನ್ನ ಮಗಳು ಇಬ್ಬರೇ ಇರ್ತೀವಿ. ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ತುಂಬ ಶಾಪಿಂಗ್ ಮಾಡ್ತಾಯಿದ್ದೀನಿ ಏನು ಅಂಥೇಳಿ ಟೈಟಲಲ್ಲೆಲ್ಲ ಹಾಕಿದ್ದಾಯಿತು ಶಾಪಿಂಗ್ ಬ್ಲಾಗ್ ಅಂಥೇಳಿ. ಏನೂ ಶಾಪಿಂಗೇ ಮಾಡಿಲ್ಲ, ಇದೇ ಹೋಯ್ತು, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸರಿ ಫ್ರೆಂಡ್ಸ್, ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ರಾತ್ರಿ ಟೈಮು 12 ಗಂಟೆ ಆಗಿದೆ. ಇದು ಆವಾಗಲೇ ಊಟ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂಥೇಳಿ ಮಾಡೋಕ್ಕೆ ಆಗಿಲ್ಲ. ಅಲ್ಲಿ ನನ್ನ ಮಗಳು ಮಲಿಕೊಂಬಿಟ್ಟವಳೆ. ಅವಾಗಲೇ ಟೈಮ್ ಬಂದುಬಿಟ್ಟು 12:30 ಆಗಿದೆ. ಕೆಲಸ ಮಾಡ್ತಾಯಿದ್ದೆ ಇಷ್ಟ ತನಕ, ನಂಗೆ ಕೆಲಸ ಇತ್ತು, ಹಾಗಾಗಿ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಅದರಲ್ಲಿ ನನ್ನ ಹಸ್ಬೆಂಡ್ ಬೇರೆ ಇದ್ದಕ್ಕಿಲ್ಲಲ್ವಾ. ನನ್ನ ಹಸ್ಬೆಂಡ್ ಇದ್ದಿದ್ರೆ ಕೆಲಸ ಮಾಡೋಕ್ಕೆ ಕೊಡಲ್ಲ, ಬೈತಾ ಇರ್ತಾರೆ. ಹಾಗಾಗಿ ಮಲಿಕೊಂಡ್ಬಿಡ್ತಿದ್ದೆ. ಮಲಿಕೊಳ್ಳೋದಂದ್ರೆ 12 ಗಂಟೆ 11:30ಗೆ ಮಲಿಕೋತಿದ್ದೆ. ಇವತ್ತು ಅರ್ಧ ಗಂಟೆ ಲೇಟಾಗಿದೆ. ನನಗೆ ನಿದ್ದೆ ಬರೋದು ಸ್ವಲ್ಪ ಕಡಿಮೆನೇ ಅವರು ಇಲ್ದಾಗ. ಹಾಗಾಗಿ ಕಿಚನು ಕ್ಲೀನ್ ಮಾಡಬೇಕಾಗಿತ್ತು, ಮಾಡಲೇ ಇಲ್ಲ. ತುಂಬ ಸುಸ್ತಾಗ್ತಾಯಿದೆ, ಬ್ಯಾಕ್ ಪೇನ್ ತುಂಬ ಆಗ್ತಾಯಿದೆ. ಅದಕ್ಕೇ ಎದ್ದೆ. ಇನ್ನೂ ಸ್ವಲ್ಪ ಕೆಲಸ ಇತ್ತು. ಬೆಳಿಗ್ಗೆ ಬೇಗ ಎದ್ದೋಳೋಣ, 5:30ಗೋ ಇಲ್ಲಾಂದರೆ 6 o'clock ಎದ್ದೋಳೋಣ ಅಂದ್ಕೊಂಡಿದ್ದೀನಿ. ಎದ್ದಿದ್ಲು, ಅದಕ್ಕೇ 5:30ನೋ 6 o'clock ಎದ್ದೋಳೋಣ ಅಂದ್ಕೊಂಡಿದ್ದೀನಿ. ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಕಿಚನ್ ಇವತ್ತು ಪಾತ್ರೆನೇ ತೊಳೆಯೋಕ್ಕಾಗಿಲ್ಲ. ತುಂಬ ಅಂದರೆ ತುಂಬ ಕೆಲಸ ಇತ್ತು, ನಿಜವಾಗ್ಲೂ ಹೇಳೋಕ್ಕಾಗಲ್ಲ, ಅಷ್ಟು ಕೆಲಸ ಇತ್ತು. ಇವಾಗ ಮಲಿಕೊಳ್ಳೋಣ ಅಂದ್ಕೊಂಡು ಬಂದಿದ್ದೀನಿ. ಹಾಗಾಗಿ ವ್ಲಾಗು ಏನು ಮಾಡಿಬಿಡೋಣ, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂದರೆ ಮಾಡೋಕ್ಕೆ ಆಗಿಲ್ಲ. ಅದು ಹಂಗೆ ಮರ್ತ್ಕೊಂಡ್ಬಿಡ್ತೀನಿ, ಆಮೇಲೆ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಇವಾಗ ಬ್ಲಾಗ್ ಏನು ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತೇನೇನು ನನಗೆ ಕಮೆಂಟ್ ಮಾಡಿ. ಸರಿನಾ? ನಾಳೆನ ಬ್ಲಾಗ್ ಜೊತೆ ಸಿಗೋಣ. ಬಾಯ್. ಇದು ಯಾವಾಗ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂಥೇಳಿ ನಿಜವಾಗ್ಲೂ ಗೊತ್ತಿಲ್ಲ. ಟೈಮ್ ಸಿಕ್ಕರೆ ಬೇಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾಳೆನೂ ನಾಡ್ದು ಎಡಿಟಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಹೇಳ್ತಾ ಇರ್ತೀನಿ. ಮುಂದೆ ನನಗೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾಳೆನೂ ಸ್ವಲ್ಪ ಲೇಟಾಗಿ ಕೆಲಸ ಮಾಡಿ ಮಲಿಕೊಳ್ಳೋಕ್ಕಾಗುತ್ತೆ. ಯಾಕಂದರೆ ನನಗೆ ಹೇಳ್ತಾ ಇರ್ತೀನಿ, ನಾಳೆ ನಾಡ್ದು ಬ್ಲಾಗಲ್ಲಿ ಹೇಳ್ತೀನಿ ಏನು ರೀಸನು ಅಂಥೇಳಿ. ಸರಿನಾ? ಬಾಯ್, good night. Thank you for watching. Please my channel subscribe. Good night. Bye bye.